ನಮ್ಮ ಕುಟುಂಬ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅರಿವು ಕಾನೂನು ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನ ಬೆಂಗಳೂರಿನ ಜಯನಗರ 8ನೇ ಬ್ಲಾಕ್ ಜೆಎಸ್ಎಸ್ ಹೈಸ್ಕೂಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ RLN ಮೂರ್ತಿ, ವಕೀಲರು, ಹೈಕೋರ್ಟ್ ಆಫ್ ಕರ್ನಾಟಕ, ಶ್ರೀ ಗಿರೀಶ್ ML, ಪೊಲೀಸ್ ಇನ್ಸ್ಪೆಕ್ಟರ್ ಅವರ ತಂಡ, ಜಯನಗರ ಪೊಲೀಸ್ ಠಾಣೆ, ಶ್ರೀ ಮಹದೇವಯ್ಯ, ಜಯನಗರ ಟ್ರಾಫಿಕ್ ಪೊಲೀಸ್ ಠಾಣೆ, ಡಾಕ್ಟರ್ H. ತುಕಾರಾಂ, ಕಾರ್ಯದರ್ಶಿಗಳು, ಕನ್ಯಾಕುಮಾರಿ ವಿದ್ಯಾಸಂಸ್ಥೆ, ಶ್ರೀ ರಾಜಶೇಖರ್ ಕೃಷ್ಣನ್, ಇಸ್ರೋ ನಿವೃತ್ತ ಅಧಿಕಾರಿ, ಶ್ರೀ ತ್ರಿಶೂಲ್ M. ರವಿಶಂಕರ್, ವಕೀಲರು, ಶ್ರೀ ಗುರುರಾಜ್, ವಕೀಲರು, ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಮೊದಲಿಗೆ ಡಾಕ್ಟರ್ ಶ್ರೀ 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 ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳಿಗೆ ವಂದಿಸುತ್ತಾ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳನ್ನ ಸ್ವಾಗತಿಸಿ ಜೆಎಸ್ಎಸ್ ವಿದ್ಯಾಸಂಸ್ಥೆಯ ಮಕ್ಕಳಿಗೆ ಕಾನೂನು ಜಾಗೃತಿಯ ಕುರಿತು ಮಾಹಿತಿ ನೀಡಲಾಯಿತು. ಪೊಲೀಸ್ ಇಲಾಖೆ ಹಾಗೆ ಶಿಕ್ಷಣ ಇಲಾಖೆಯ ಜೊತೆಗೆ ಬಹಳ ಮುಖ್ಯವಾಗಿ ಕಾರ್ಯಕ್ರಮ ಮಾಡಬೇಕೆಂದು ನಿಮ್ಮ ಶಾಲೆಯ ಶಿಕ್ಷಕರು ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿರುವಂತದ್ದು. ನೀವು ಎಲ್ಲೋ ಕೂತ್ಕೊಂಡು ನೀವು ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳಿ, RTO ಹೊಡ್ಕೊಂಡು ಕೂತ್ಕೊಳ್ಳಿ, ಬೇಕಾದ ಮಾತಾಡ್ಕೊಂಡು ಕೂತ್ಕೊಳ್ಳಿ ಅಂತಲ್ಲ. ನಮ್ಮ ಮಕ್ಕಳಿಗೆ ಅನ್ಯಾಯ ಶಾಲೆಯಲ್ಲಿ ಶಿಕ್ಷಕರು ಮಾಡುವಂತಹ ಪಾಠಗಳು ಮುಖ್ಯವೋ ಸಮಾಜದ ಅರಿವು ಕೂಡ ಆಗಬೇಕೆಲ್ಲ ಬಹಳ ಮುಖ್ಯ. ಟಚ್ ಅಂತಂದ್ರೆ ಯಾವ ದೇಹದ ಯಾವ ಪಾರ್ಟ್ಸ್ನ ಯಾವ ಸೊ ತಂದೆ ಮಕ್ಕಳಿಗೆ ಕೊಟ್ಟರೆ ಸೊ ಅದು ಅಪರಾಧ ಅಲ್ಲ. ಯಾಕಂದ್ರೆ ತಂದೆ ಅದು ಮಕ್ಕಳಿಗೆ ಪ್ರೀತಿಯಿಂದ ಬಂದುಕೊಡ್ತಾರೆ. ಸೊ ಅದೇ ರೀತಿ ನಿಮ್ಮ ದೇಹದಲ್ಲಿ ಪಾರ್ಟ್ಸ್ನ ಕೊಟ್ಟಂಥದ್ದು ಯಾವುದಾದ್ರೂ ಆದರೆ ಯಾವುದೋ ತಂದೆ ಆದರೂ ಅಥವಾ ಬ್ರದರ್ಸ್ ಆದವರು ಕೊಟ್ಟಿದ್ರೆ ಅವೆಲ್ಲ ಅಫೆನ್ಸ್ ಅಂತ ಹೇಳಕ್ ಬರೋದಿಲ್ಲ. ಅದೇ ಬೇರೆ ಯಾವುದು ನಿಮ್ಮ ಮನೆ ಪಕ್ಕದಲ್ಲಿ ಜಾಕೆಟ್ ಕೊಡ್ತಾನೆ, ಮುತ್ತು ಕೊಡ್ತಾನೆ, ಅವನು ಉದ್ದೇಶ ಬೇರೆ ಇರುತ್ತೆ, ಅವಾಗ ಅದು ಅಪರಾಧ ಆಗ್ತದೆ. ಅದರಿಂದ ಮಕ್ಕಳು ಅದರ ಬಗ್ಗೆ ಹುಷಾರಿರಬೇಕು. ಸೆಕ್ಸುವಲ್ ಆಕ್ಟಿವಿಟಿಗೆ ಬಲವಂತ ಮಾಡೋದು, ಕರೆದು ನಿಮ್ಮನ್ನ ಚಾಕ್ಲೇಟ್ ಕೊಡೋದಿರ್ಬೋದು, ಮೂವಿಗೆ ಹೋಗೋಣ ಬಾ ಅನ್ನೋದಿರ್ಬೋದು, ನಾನು ನಿನ್ನ ಮುಂದೆ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ, ಪ್ರೀತಿಸ್ತೀನಿ ಅಂತ ಅದ್ರ ಬಗ್ಗೆ ಎಲ್ಲ ಹುಷಾರಾಗಿರ್ಬೇಕು. ಈಗ ನಾನು ತುಂಬಾ ಪಾಕ್ಸೋ ಕೇಸಸ್ ನೋಡಿದ್ದೀನಿ, ಪಾಕ್ಸೋ ಕೇಸಸ್ನ ಟ್ರಯಲ್ ನಡೆಸಿದ್ದೀನಿ, ಪಾಕ್ಸೋ ಕೇಸಸ್ ಈಗಲೂ ಕೂಡ ನಾನು ಕಾನೂನಲ್ಲಿ ಅದನ್ನ ವಕಾಲತ್ತು ವಹಿಸ್ತೀನಿ. ಇವನ್ ನಮ್ಮ ಪ್ರೊಫೆಷನಲ್ ಎಥಿಕ್ಸ್ ಇಂದ ನಾವು ಅಕ್ಯೂಸ್ಡ್ ಕೂಡ ವಕಾಲತ್ತು ವಹಿಸ್ತೀವಿ. ಸೊ ಇವಾಗ 70-80% ಪಾಕ್ಸೋ ಕೇಸಸ್ ಪ್ರೀತಿಯ ಹೆಸರಿನ ನಡೀತಾ ಇದೆ. ಯಾರೋ ಕರೀತಾರೆ,
ಪ್ರೀತಿ ಹೆಸರು ಮೋಡಿ ಮಾಡ್ತಾರೆ, ನಿಮಗೆ ಗೊತ್ತಾಗೋದಿಲ್ಲ, ಅವ್ರ ಜೊತೆ ಸೆಕ್ಸುವಲ್ ಆಗಿ ಕನ್ಸರ್ನ್ ಕೊಡ್ತೀರಾ, ಅದು ನಿಮ್ಮ ಭವಿಷ್ಯಕ್ಕೆ ಮಾರಕ ಆಗುತ್ತೆ ಮಕ್ಕಳು ಭಾಳ ವಿಷಯ. ಸೊ ಇದೆಲ್ಲ ಏನಾಗೋಗ್ಬಿಡುತ್ತೆ ಅಂದರೆ ನಾಳೆ ನಿಮಗೆ ಯಾರ ಕೈಲೂ ಹೇಳ್ಕೊಳಕ್ಕಾಗಲ್ಲ ಅಂತ ಒಂದು ಜಂಜಾಟಿಗೆ ಸಿಕ್ಕಾಕೊಂಡ್ಬಿಡ್ತೀವಿ. That is why approaching the police station, even it is difficult. But the situation has changed. 75 years of independence. It is your state. It is your government. It is the people's servant who is serving you right now. Police adhikarigalagli, including judges, there are public servants. You should be treated with a lot of dignity. Dignity ಬಿಟ್ಟು disrespect ಮಾಡೋದಕ್ಕೆ ಅವಕಾಶವಿಲ್ಲ ಕಾನೂನಲ್ಲಿ. That is why I tell you, all my dear friends, approach police or any legal system with complete rights in your head. ಸಮಾಜಕ್ಕೆ ಅದರಲ್ಲೂ ಯುವಕರಿಗೆ ಎಳೆಯ ಪ್ರಾಯದವರಿಗೆ ಅಗತ್ಯವಿರತಕ್ಕಂತಹ ಅನೇಕ ಕಾನೂನಿನ ವಿಭಿನ್ನ ವಿಚಾರಗಳನ್ನು ಮಂಡಿಸ್ತಾ ಇದ್ದಾರೆ. ದುರಂತ ಏನು ಅಂತಂದ್ರೆ ಯಾರಿಗೆ ಯಾವ ಕಾನೂನಿನ ಅವಶ್ಯಕತೆ ಇದೆಯೋ ಅವರೇ ಅದರಲ್ಲಿ ನಿರ್ದೇಶಿಯಾಗಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಯುವಕರು ಅಥವಾ ಹೆಣ್ಣುಮಕ್ಕಳು ಬಹಳ ಬಗ್ಗೆ ಮತ್ತೆ ರ್ಯಾಗಿಂಗ್ ಬಗ್ಗೆ ಮತ್ತೆ ಇನ್ನಿತರ ವಿಚಾರಗಳ ಬಗ್ಗೆ ಅನಾಲಿಸಿಸ್ ವಿಷಯದಲ್ಲಿ ಆಗ್ತಾ ಇರತಕ್ಕಂಥ ಸಾಮಾಜಿಕ ಅನಾಹುತಗಳ ಬಗ್ಗೆ ಬಹಳ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ನಮ್ಮ ಕುಟುಂಬ ಚಾರಿಟಬಲ್ ಟ್ರಸ್ಟ್ ಅರಿವು ಕಾನೂನು ಜಾಗೃತಿ ಕಾರ್ಯಕ್ರಮವನ್ನ ಬೆಂಗಳೂರಿನ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಅವಶ್ಯ ಬೇಕಾದ ಕಾನೂನು ತಿಳುವಳಿಕೆಯ ವಿಷಯಗಳಾದ ಪೋಕ್ಸೋ, ಸೋಷಿಯಲ್ ಮೀಡಿಯಾ, ಟ್ರಾಫಿಕ್ ನಿಯಮಗಳು, ಆಂಟಿ ರ್ಯಾಗಿಂಗ್, ತುರ್ತು ಕಾನೂನು ಸೇವೆಗಳು, ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಕುರಿತು, ಡ್ರಗ್ಸ್ ಮತ್ತು ಗಾಂಜಾ, ಮಾದಕ ವಸ್ತುಗಳ ಕುರಿತು, ಮಕ್ಕಳು ಹಾಗೂ ಪೋಷಕರ ಅಗತ್ಯ ಮಾಹಿತಿಗಳ ಕುರಿತು ಅರಿವು ಕಾರ್ಯಕ್ರಮದಲ್ಲಿ ಈ ಎಲ್ಲ ಕಾನೂನು ವಿಷಯಗಳನ್ನ ವಕೀಲರು ಹಾಗೂ ಪೊಲೀಸ್ ಅಧಿಕಾರಿಗಳು ಮಕ್ಕಳಿಗೆ ಮಾಹಿತಿಯನ್ನ ನೀಡುತ್ತಿದ್ದಾರೆ. ಅರಿವು ಕಾರ್ಯಕ್ರಮವನ್ನ ನಮ್ಮ ಕುಟುಂಬ ಚಾರಿಟಬಲ್ ಟ್ರಸ್ಟ್ ನಿರಂತರವಾಗಿ ಮಾಡುತ್ತಿದ್ದು ಇದು 4ನೇ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮವನ್ನ ಜೆಎಸ್ಎಸ್ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಮಾಡಲಾಯಿತು. ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಪ್ರಸನ್ನಕುಮಾರ್ ಹಾಗೂ ಜೆಎಸ್ಎಸ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಅನಿತಾ ಮಣಿರವರ ಸಹಕಾರದೊಂದಿಗೆ ನಮ್ಮ ಕುಟುಂಬ ಚಾರಿಟಬಲ್ ಟ್ರಸ್ಟ್ನ ಸದಸ್ಯರಾದ ಪೂರ್ಣ ಕೆಕೆ, ಹೇಮಲತಾ ಪಿ, ಹರೀಶ್, ಧನ್ರಾಜ್, ಭಾಸ್ಕರ್ ತೋಟಗೇರಿ, ಚನ್ನಕೇಶವ ಎಂಜೆ ಇನ್ನು ಅನೇಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅರ್ಥಪೂರ್ಣ ರೀತಿಯಲ್ಲಿ ಕಾನೂನು ಜಾಗೃತಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿದ್ರು.